ನಮ್ಮ ಉಡುಪಿಯಲ್ಲಿ ಸಾಗರ ಮತ್ತು ನದಿಗಳು ಸಂಗಮಿಸುವ ಒಂದು ಸುಂದರವಾದ ಸನ್ಸೆಟ್ ವ್ಯೂ ಪಾಯಿಂಟ್ ಇರೋದ್ರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ಹೌದು, ಬೈಂದೂರಿನ ಒತ್ತಿನೆಣ್ಣೆ ಸನ್ಸೆಟ್ ವ್ಯೂ ಪಾಯಿಂಟ್. ಸುಮಾರು ದಿನಗಳ ನಂತರ ಫ್ರೆಂಡ್ಸ್ ಎಲ್ಲ ಜೊತೆಯಾಗಿದ್ರಿಂದ ಒಂದು ಸಣ್ಣ ಪಯಣ ಶುರು ಮಾಡಿದ್ವಿ. ಸುತ್ತ ಹಸಿರಿನ ಕಾಡು ದಾರಿ, ಬೀಸು ತಣ್ಣನೆ ತಂಗಾಲಿ, ಸ್ವಚ್ಛಂದವಾದ ವಾತಾವರಣನ ಎಂಜಾಯ್ ಮಾಡ್ತಾ ಮುಂದೆ ಸಾಗ್ಬೇಕಾದ್ರೆ ನೆತ್ತಿ ಮೇಲೆ ನೇರವಾಗಿ ಬೀಳೋ ಸೂರ್ಯ ಕಿರಣಗಳ ಜೊತೆಗೆ ವೆಲ್ಕಮ್ಗೆ ಕಾದು ನಿಂತಿತ್ತು ಸಿಟಿ ರಸ್ತೆ. ಬಿಸಿಲಲ್ಲೂ ಕಣ್ಣಿಗೆ ತಂಪು ನೀಡೋ ರಸ್ತೆ ಬದಿಯಲ್ಲಿ ಹರಿಯುವ ನದಿಗಳ ನೋಟ. ಹೀಗೆ ಮುಂದೆ ಸಾಗ್ಬೇಕಾದ್ರೆ ಬಂದೇ ಬಿಡ್ತು ಮರವಂತೆಯ ಕಡಲ ತೀರ. ಅಲೆಗಳ ಸದ್ದು ಮನದಲ್ಲಿ ನೂರಾರು ಕತೆಗಳ ಪುಟಗಳನ್ನ ಬಿಚ್ಚಿಡುವುದರಲ್ಲಿದ್ರೆ ಸನಿಹವಾಗಿತ್ತು ನಾವು ನಿಜವಾಗಿ ತಲುಪಬೇಕಾಗಿದ್ದ ಸನ್ಸೆಟ್ ವ್ಯೂ ಪಾಯಿಂಟ್. ಜನಜಂಗುಳಿಯ ಜಂಜಾಟವಿಲ್ಲದೆ ಪ್ರಶಾಂತತೆಯ ಹಸಿರು ಹುಲ್ಲುಗಳ ನಡುವೆ ಅರಳಿ ನಿಂತಿತ್ತು ಎಣಿಸಲಾರದಷ್ಟು ನೇರಳೆ ಬಣ್ಣದ ಹೂವುಗಳು. ಮನಸೋತು ನೋಡುತ್ತ ನಿಂತವರಿಗೆ ತಂಪೆರೆಯಲು ಕಾದಂತಿತ್ತು ಈ ಮಳೆ ಹಣಿಗಳ ದಂಡು. ತುಸು ಮುಂದೆಯೇ ಕಣ್ಣಿಗೆ ರಸದೌತಣವನ್ನ ನೀಡಲು ಹಸಿರು ಗದ್ದೆಗಳ ನಡುವೆ ಸಜ್ಜಾಗಿ ನಿಂತಿತ್ತು ಸಾಗರ ತನ್ನ ನದಿಯನ್ನ ಸಂಗಮಿಸುವ ಅಪೂರ್ವ ಕ್ಷಣ. ಮತ್ತಷ್ಟು ಕುತೂಹಲಗಳ ನಡುವೆ ನೂರಾರು ಮೆಟ್ಟಲುಗಳನ್ನ ಹತ್ತಿಳಿದು ಗುಡ್ಡೆಗಳ ನಡುವೆ ದಾರಿ ಮಾಡಿಕೊಂಡು ತಲುಪಿದ್ದೆ ಬೈಂದೂರಿನ ಸೋಮೇಶ್ವರ ಬೀಚ್. ಜೊತೆಗೊಂದು ಸಣ್ಣ ದೇವಾಲಯ. ಒಂದಷ್ಟು ಹೊತ್ತು ಗೆಳೆಯರ ಜೊತೆ ಹರಟೆಯ ಮಾತುಕತೆ. ಸಂಜೆಯಾಗಿದ್ರಿಂದ ಕೈ ಬೀಸಿ ಕರೆದಿತ್ತು ಬಿಸಿ ಬಿಸಿ ಕಾಫಿ, ಸ್ನಾಕ್ಸ್, ಜೋಳ. ಇದೆಲ್ಲದರ ನಡುವೆ ವಿಭಿನ್ನ ವ್ಯಕ್ತಿಯ ಸಣ್ಣ ಪರಿಚಯ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಸಿಂಪಲ್ ಪಯಣ ಪೇಜ್.